ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಬೇಕಂತಂದ ಹೇಳ್ತೀನಿ ಮತ್ತು ಕಮೆಂಟ್ ಮಾಡೋದನ್ನು ದಯವಿಟ್ಟು ಯಾರೂ ಮರೆಯಕ್ಕೆ ಹೋಗಬೇಡ್ರಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಕುರಿತು ನಾನು ಚರ್ಚೆ ಮಾಡೋದಕ್ಕೆ ಬಂದಿದ್ದೀನಿ, ನಿಮ್ಮ ಮನದಾದ ಮಾತುಗಳನ್ನು ಹೇಳೋದಕ್ಕೆ ಬಂದಿದ್ದೀನಿ. ದಯವಿಟ್ಟು 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 ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ, ಸುಮಂತನಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮಂಗಳೂರು SP ಆಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಒಂದು ರಾಜ್ಯ ಸರ್ಕಾರದಲ್ಲಿ ಗೃಹ ಮಂತ್ರಿಯವರ ಒತ್ತಡ ಆಗಿರ್ಬೋದು, ಶಾಸಕರ ಸಚಿವರ ಒತ್ತಡ ಆಗಿರ್ಬೋದು, ಈ ಒಂದು ಪ್ರಕರಣಕ್ಕೆ ಮುಕ್ತಿ ಕೊಡಬೇಕು, ನ್ಯಾಯವನ್ನು ಕೊಡಬೇಕಂತಕ್ಕಂಥ ಧ್ವನಿಯನ್ನು ಅವರು ಎತ್ತಿದಾರೋ ಅಥವಾ ಅವರು ಲಾಭಕ್ಕಾಗಿ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಅದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥ ಬೆಳ್ತಂಗಡಿ ಪೊಲೀಸರು ಏನು ಮಾಡ್ಯಾರಪ್ಪ ಅಂದ್ರೆ ನಿನ್ನೆ ಒಂದು ಪ್ರೆಸ್ ಮೀಟನ್ನು ಮಾಡಿ ಅಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ FSL ರಿಪೋರ್ಟ್ ಬಂದಿಲ್ಲ ಅಂತಕ್ಕಂಥದ್ದು. ಇಲ್ಲಿವರೆಗೂ FSL ರಿಪೋರ್ಟ್ ಬಂದಿಲ್ಲ. ಈ ಸುಮಂತನ ಸಾವು ಕೊಲೆ ಆಗ್ಯದನೋ ಅಥವಾ ಅಸಹಜ ಸಾವಾಗ್ಯದನೋ ಅಥವಾ ತಾನಾಗೆ ಹೋಗಿ ಬಿದ್ದು ಅನ್ನೋ ಮಾಹಿತಿ ಇಲ್ಲಿವರೆಗೂ ಕೂಡ ನಮಗೆ ನಿಖರವಾಗಿ ಗೊತ್ತಿಲ್ಲ ಅನ್ನುವ ಮಾಹಿತಿಯನ್ನು ಮಂಗಳೂರು SP ಆಗಿರ್ತಕ್ಕಂಥ ಅರುಣ್ ಕುಮಾರ್ ಹೇಳಿದಾರ. ಆದ್ರ ಇಷ್ಟೆಲ್ಲ ಇವರು ಹೇಳಿಕೆಯನ್ನು ಕೊಡ್ತಾ ಇರಬೇಕಾದ್ರೆ ಹಾಗಾದರೆ ಆ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಆ ಶ್ವಾನದಳ ತಂದೇನದಲ್ಲ ಅದನ್ನು ಕರ್ಕೊಂಡು ಬಂದಾಗ ಅದು ಕೆರೆಯ ಸುತ್ತಮುತ್ತ ತಿರುಗಿ ಮನೆಗೆ ವಾಪಸ್ ಬಂದದಲ್ಲ, ಇದಕ್ಕೆ ಏನು ಅಂತ ಉತ್ತರವನ್ನು ಕೊಡ್ತಾರೆ. ಹಾಗಾದರೆ ಆ ಶ್ವಾನದಳ ಅದರ ಒಂದು ಗುರಿ, ಅದರ ಒಂದು ತನಿಖೆಯ ನಡೆ ತಪ್ಪಾಗಿದೆ ಏನ? ಹಾಗಾದರೆ ಇನ್ನು ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಶ್ವಾನದಳವನ್ನು ಇಟ್ಕೊಳ್ಬಾರ್ದಾಗ್ತದ. ಇಲ್ಲಿ ಅರುಣ್ ಕುಮಾರ್ ಸರ್ ಅವರು ಮತ್ತೊಂದು ಮಾತನ್ನ ಹೇಳ್ತಾರೆ ನೋಡ್ರಿ. ನಮ್ಮ ದೇಶದ ಪ್ರಧಾನಿ ಯಾರ್ರಿ? ನರೇಂದ್ರ ಮೋದಿ ಅದಾರ. ನರೇಂದ್ರ ಮೋದಿಗೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಚೋರ್ ಹೇ, ನರೇಂದ್ರ ಮೋದಿ ಚೋರ್ ಹೇ ಅಂತಂದು ಪ್ರಧಾನಿಗೆ ಹೇಳಿದ್ರು ಅವರು. ಆದರೆ ಅವ್ರ ಮೇಲೆ ಯಾರೂ ಆ್ಯಕ್ಷನ್ ತಗೊಳ್ಳಿಲ್ಲ, ಅವ್ರಿಗೆ ಯಾರೂ ಎಚ್ಚರಿಕೆಯನ್ನು ಕೊಡಲಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿಯನ್ನ ಕಳ್ಳತ ಕರೆದ್ರು, ಕೇಳಬೇಕಿತ್ತಲ್ಲ ಅವರನ್ನ ಯಾರೂ ಕೇಳಲಿಲ್ಲ. ಆದ್ರೆ ಜನಸಾಮಾನ್ಯರು ಆಮೇಲೆ ಸಾಮಾನ್ಯ ಪತ್ರಕರ್ತರು, ಸ್ವತಂತ್ರ ಪತ್ರಕರ್ತರು ಕೆಲವೊಂದಿಷ್ಟು ಸಂಶಯಗಳನ್ನು ವ್ಯಕ್ತಪಡಿಸಿದ್ದೇ ತಡ ಅವ್ರ ಮೇಲೆ ಸರಿಯಾದ ಕ್ರಮವನ್ನು ಕೈಗೊಳ್ತೀವಿ, ಸರಿಯಾದ ತನಿಖೆಯನ್ನು ಮಾಡ್ತೀವಿ, ಅವರನ್ನ ಎಚ್ಚರಿಕೆಯನ್ನು ಕೊಡ್ತೀವಿ ಅನ್ನೋ ಅರುಣ್ ಕುಮಾರ್ ಅವರ ಮಾತು ಪ್ರಜಾಪ್ರಭುತ್ವದ ವಿರುದ್ಧವಾಗ್ಯದ ಅನ್ನೋ ಅಭಿಪ್ರಾಯ ನಂದು. ಯಾಕಂದ್ರೆ ಯಾವಾಗ ನಿಮ್ಮ ಪೊಲೀಸ್ ಇಲಾಖೆ, ನಮ್ಮ ರಕ್ಷಕರು ನೀವು ನಮ್ಮ ರಕ್ಷಕರು, ಯಾವಾಗ ನಿಮ್ಮ ಪೊಲೀಸ್ ಶ್ವಾನದಳ ಆ ಕೆರೆಯ ಸುತ್ತಮುತ್ತ ತಿರುಗಿ ಮನೆಗೆ ವಾಪಸ್ ಬಂದದ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಸಂಶಯ ಮೂಡೋದು ಮನೆಯವರೇ ಕೊಲೆಗಾರರು ಅನ್ನೋದು, ಮನೆಯವರೇ ಯಾರಾದರೂ ಕೊಲೆಯನ್ನ ಮಾಡಿದಾರ ಅನ್ನೋದು. ಹಾಗಾದ್ರೆ ಅದನ್ನು ನಾಯಿ ಹಾಕೊಂಡು ಬರಕ್ ಹೋಗಿದ್ರಿ, ಅಲ್ಲೇ ಬಿಡಬೇಕಲ್ಲ, ಬಿಡಬೇಕಿತ್ತು. ಅದನ್ನ ಯಾಕೆ ನಿಮ್ಮ ಇಲಾಖೆಯಲ್ಲೇ ಸೇರಿಸ್ಕೊಂಡಿದ್ದೀರಿ? ಮತ್ತೊಂದು ಮಾತನ್ನ ಹೇಳ್ತೀರಿ, ಸುಮಂತನ ಪ್ರಕರಣವನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಲ್ಲ, ಇಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಯಾರೂ ಕೂಡ ಮಾಡ್ತಾ ಇಲ್ಲ. ಯಾಕಂದ್ರ ಸುಮಂತನ ಸಾವು ನೀರು ಕುಡಿದು ಆಗ್ಯದ ತಂದ ಒಂದು ಕಡೆ ಒಬ್ರು ಹೇಳ್ತಾರೆ, ಅವ್ರ ತಂದೆ ತಾಯಿ ಏನು ಹೇಳ್ತಾರ, ಅವ್ನು ನೀರು ಕುಡದೇ ಇಲ್ಲ ಅಂತಂದು ಹೇಳ್ತಾರೆ. ಸೊ ನೀರು ಅವನು ಕುಡದೇ ಇಲ್ಲ ಅಂದ್ರೆ ಅವನ ಕೊಲೆ ಆ ಕೆರೆಯ ದಡದಲ್ಲಿ ಆಗ್ಯದ. ಮೊದಲು ಸತ್ತಿರ್ತಕ್ಕಂಥ ಸುಮಂತನನ್ನ ಕಿರಿಯಾಗಿ ಎಸೆದಿದ್ದಾರೆ. ಜೀವಂತ ವ್ಯಕ್ತಿ ನೀರಿನಾಗಿ ಬಿದ್ದಪ್ಪ ಅಂದ್ರೆ 100% ನೀರು ಕುಡಿತಾನೆ, ನೀರು ಕುಡಿಲೇಬೇಕು. ಅಕಸ್ಮಾತ್ ಸುಮಂತನ ತಾನಾಗೆ ಬಿದ್ದಿದ್ದಾನಂತ ಅಂದ್ರ, ಕೆರೆಯಲ್ಲಿ ಸುಮಂತ್ ತಾನಾಗೆ ಬಿದ್ದಿದ್ದಾನಂದ್ರ ಆ ಕಲ್ಲಿನ ಮೇಲೆ ಆಮೇಲೆ ಆ ಹುಲ್ಲುಗಳ ಮೇಲೆ ಬಿದ್ದಿರ್ತಕ್ಕಂಥ ರಕ್ತದ ಕಲೆ ಯಾರ್ದು ಅನ್ನೋ ತನಿಖೆ ಆಗಬೇಕು. ಆ ಕಲ್ಲಿನ ಮೇಲೆ ಸುಮಂತನ ರಕ್ತ ಅದ, ಆ ಹುಲ್ಲಿನ ಮೇಲೆ ಸುಮಂತನ ರಕ್ತ ಅದ. ಹಾಗಾದರೆ ಸುಮಂತ್ ಕೆರೆಯಾಗ ಬಿದ್ದ ಮತ್ತೆ ಮ್ಯಾಗ ಎದ್ದ ಆ ಕೆರೆ ದಂಡಿ ತಲೆ ಕಲ್ಲು ಬಡ್ಕೊಂಡು ಆ ಕಡೆ ಎಲ್ಲ ರಕ್ತ ಸುರಿವಿ ಮತ್ತೆ ಕೆರೆಯಾಗ ಹೋಗಿ ಬಿದ್ದ. ವಾ, ಮತ್ತೊಂದೇನು ಹೇಳ್ತಾರಪ್ಪ ಅಂದ್ರೆ ಅರುಣ್ ಕುಮಾರ್ ಸಾಹೇಬರು, ಅವ್ರ ಮೇಲೆ ನಮ್ಗೆ ಗೌರವ ಅದ, ಪೊಲೀಸ್ ಇಲಾಖೆ ಮೇಲೆ ಅಪಾರವಾದ ಗೌರವ ಅದ. ಆದ್ರೆ ಯಾಕೆ ಸಂಶಯ ಮೂಡ್ತಾ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ರೀ. ಅರುಣ್ ಕುಮಾರ್ ಸಾಹೇಬ್ರು ಹೇಳ್ತಾರ,
ಬೆಳ್ತಂಗಡಿ ಪೊಲೀಸರ ಮೇಲೆ ಜನಸಾಮಾನ್ಯರು ಏನಪ್ಪಾ ಅಂದ್ರೆ ಸಂಶಯವನ್ನು ಪಡ್ತಾ ಇದ್ದಾರೆ. ಹೌದು, ಪಡ್ತಾ ಇದ್ದಾರೆ. ಯಾಕೆ ಪಡ್ತಾ ಇದ್ದಾರೆ ಅಂದ್ರೆ ಸೌಜನ್ಯಳ ಪ್ರಕರಣದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಬೆಳ್ತಂಗಡಿ ಪೊಲೀಸರು ಏನೇನು ಮಾಡ್ಯಾರ ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತದ. ಅದನ್ನ ನೀವು ಅಳಿಸಿ ಹಾಕ್ತಕ್ಕಂಥ ಒಂದು ಸುವರ್ಣ ಅವಕಾಶ ಅರುಣ್ ಕುಮಾರ್ ಸಾಹೇಬ್ರೆ ನಿಮಗೆ ಸಿಕ್ಕದ. ಅದು ಆ ಬೆಳ್ತಂಗಡಿ ಪೊಲೀಸರ ಮೇಲೆ ಏನೋ ಒಂದು ಕಪ್ಪು ಚುಕ್ಕೆ ಅದಲ್ಲ, ಅದನ್ನು ಅಳಿಸಿ ಹಾಕಿ ನಿಮ್ಮ ಹೆಸರನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಅವಕಾಶ ನಿಮಗೆ ಸಿಕ್ಕದ. ಆದ್ರೆ ಅದರ ಅವಕಾಶವನ್ನ ಬಿಟ್ಟು ಜನಸಾಮಾನ್ಯರ ಮೇಲೆ ದಿಕ್ಕು ತಪ್ಪಿಸ್ತಾ ಇದ್ದಾರ, ಪೊಲೀಸರಿಗೆ ಏನೇನೋ ಅಂತ ಇದ್ದಾರ, ಸುಮಂತನ ಪ್ರಕರಣದ ಬಗ್ಗೆ ಇಲ್ಲಸದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ತಂದ ಜನಸಾಮಾನ್ಯರ ಮೇಲೆ, ಸ್ವತಂತ್ರ ಪತ್ರಕರ್ತರ ಮೇಲೆ ನೀವು ತನಿಖೆಯನ್ನ ಮಾಡ್ತೀವಿ, ಕ್ರಮವನ್ನ ಕೈಗೊಳ್ತೀವಿ ಅನ್ನೋದಾದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗಲೆ ಆಗ್ತದ. ಹಾಗಾದ್ರೆ ಇನ್ನು ಮುಂದೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಲ್ಲಿ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಲ್ಲಿ ಧ್ವನಿಯನ್ನ ಎತ್ತುವವರು ಯಾರು? ಬೆಳ್ತಂಗಡಿ ಪೊಲೀಸರಿಗೆ ಮಾತ್ರ ಈ ರೀತಿ ಕಪ್ಪು ಚುಕ್ಕೆ ಅದ. ಯಾಕಪ್ಪ ನಮ್ಮ ಹುಬ್ಬಳ್ಳಿ ಪೊಲೀಸರಿಗೆ ಯಾಕನ್ನಂಗಿಲ್ಲ? ನಮ್ಮ ಬೆಳಗಾವಿ ನನ್ನ ಬೆಳಗಾವಿ ಪೊಲೀಸರಿಗೆ ಯಾಕೆ ಅನ್ನಂಗಿಲ್ಲ? ಮೊನ್ನೆ ಹುಬ್ಬಳ್ಳಿಯಾಗ ಒಂದು ಪ್ರಕರಣ ಆಯಿತು. 24 ಗಂಟೆಗಳಲ್ಲಿ ಆ ಒಂದು ಆರೋಪಿಯನ್ನ ಹಿಡಿದ್ರು. ಆ ಹುಡುಗಿ ಸತ್ತಿದ್ಲು. ಅವಳನ್ನ FSL ರಿಪೋರ್ಟ್ ಕೊಟ್ಟು ಕರ್ಕೊಂಡೋಗಿ 20 ದಿನ ಬಿಟ್ಟು, ತಿಂಗಳು ಬಿಟ್ಟು ತನಿಖೆ ಮಾಡಿ ಸುಡುಗಾಡು ಸುದ್ದಿ ಮಾಡಬಹುದಿತ್ತಲ್ಲ. ಯಾಕೆ 24 ಗಂಟೆಯಲ್ಲಿ ಹಿಡಿದು ಕೊಟ್ಟರು? ಜೈಲಿಗೆ ಹೆಂಗೆ ಹಾಕಿದ್ರು? ಅವ್ರಿಗೆ ಯಾಕೆ ಹೆಸರು ಇಡಂಗಿಲ್ಲ? ಬೆಳ್ತಂಗಡಿ ಪೊಲೀಸರಿಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಹೆಸರು ಇಡ್ತಾರೆ? ಯಾಕಂದ್ರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲಾ ಪ್ರಕರಣಗಳಿಗೆ ಸಾಕ್ಷಿ ಆಧಾರ ಇಲ್ಲದ ತಿಳ್ಕೊಂಡು ಅದನ್ನು ಮುಚ್ಚಿ ಹಾಕಿರ್ತಕ್ಕಂಥ ಪ್ರಕರಣ. ಹಾಗಾದ್ರೆ ಕೊಲೆ ಮಾಡಿದವರು ಯಾರು? ಕೊಂದವರು ಯಾರು? ನಾಯಿ ಅಲ್ಲಿ ತಿರುಗಾಡಿ ಬಂದಂದ್ರೆ ನನ್ನ ಪ್ರಕಾರ ಅದು ಹೇಳ್ತೀನೋ ನಾಯಿನೋ, ಅಥವಾ ತನಿಖೆ ಮಾಡ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ ಇರತಕ್ಕಂಥ ಗೌರವಯುತವಾದ ಶ್ವಾನದಳ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಸೊ ಅದು ಸುತ್ತುವರೆದು ಮನೆಗೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಅನಿಸ್ತದ ಏನಪ್ಪಾ ಅಂದ್ರೆ, ನಾವು ಕೂಡ ಎಲ್ಲ ಶಂಕರ್ನಾಗು, ಡಾಕ್ಟರ್ ರಾಜ್ಕುಮಾರ್, ಟೈಗರ್ ಪ್ರಭಾಕರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಸಿನಿಮಾ ನೋಡಿ ನಾವು ಸಿನಿಮಾದಾಗಿಂದನೂ ಕೂಡ ನೋಡಿ ಬಂದಿದ್ದೇವೆ. ನಾಯಿ ತಿರುಗಿ ಬತ್ತಪ್ಪ ಅಂದ್ರೆ ಅದ ಕೊಲೆಗಾರ. ಮತ್ತೆ ಹಂಗಿರ್ಬೇಕಾದ್ರೆ ಆ ನಾಯಿ ಯಾವುದು ಹೇಳ್ತಿನ್ನೋದು ಇಲ್ಲ ಗೌರವಯುತವಾದ ಶ್ವಾನದಳನು ಅನ್ನೋ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಸೊ ಅದು ಮನೆಗೆ ಬಂದಾಗ ಮನೆಯವರ ಮೇಲೆ ಸಂಶಯ ಮೂಡುವುದು ಸಹಜ ಅದ. ತನಿಖೆಗೆ ಒಳಪಟ್ಟವ್ರು ಎಲ್ಲರೂ ಕೂಡ ಅಪರಾಧಿಗಳಲ್ಲ ಅಂತಂದು ನೀವು ಹೇಳಿದ್ರಿ. ಯಾರು ಹೇಳ್ತಾ ಇದ್ದಾರ? ತನಿಖೆಗೆ ಒಳಪಟ್ಟವರೆಲ್ಲ ಅಪರಾಧಿಗಳು ಯಾರು ಕೂಡ ಹೇಳ್ತಾ ಇಲ್ಲ. ನಮಗೆ ಬೇಕಾಗಿರೋದೇನ ನಿಮ್ಮ ಮೇಲಿರ್ತಕ್ಕಂಥ ಕಪ್ಪು ಚುಪ್ಪಿಕೆಯನ್ನ ಅಳಿಸಿ ಹಾಕಿ ಅದನ್ನ ಸುವರ್ಣ ಅಕ್ಷರಗಳಲ್ಲಿ ಬರೀರಿ, ಸುಮಂತನಿಗೆ ನ್ಯಾಯವನ್ನು ಕೊಡಿಸ್ರಿ. 100% ನಾನು ಬಂದು ಅರುಣ್ ಕುಮಾರ್ ಸಾಹೇಬ್ರಿಗೆ ನಮಸ್ಕಾರ ಹೇಳಿ ಅವರಿಗೆ ಸತ್ಕಾರ ಮಾಡಿ ಬರ್ತೀವಿ. ನಾವು ಎಲ್ಲ ನಮ್ಮ ಸಂಘಟನೆಯವರು ಉತ್ತರ ಕರ್ನಾಟಕದಿಂದ ಬರ್ತೀವಿ. ನಾವು ಯಾಕೆ ಬರಂಗಿಲ್ಲ? ಅದನ್ನು ಬಿಟ್ಟು ಕ್ರಮವನ್ನು ಕೈಗೊಳ್ತೀನಿ. ಸುಮಂತನ ಸಾವು ಸಹಜ ಅದನೋ ಅಸಹಜ ಅದನೋ ಅಥವಾ ಕೊಲೆ ಆಗ್ಯದನೋ ಅದರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಹಾಗಾದರೆ ನಿಮ್ಗೆ ಯಾವುದೂ ಮಾಹಿತಿ ಇಲ್ಲಪ್ಪ ಅಂದರೆ ಯಾಕೆ ಬಂದಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡುವುದು? ಮನೆಯವ್ರನ್ನ ಯಾಕೆ ಈ ತನಿಖೆಗೆ ಒಳಪಡಿಸುವುದು? ಅದ್ರ ಜೊತೆಗೆ ಆ ಶ್ವಾನದನವನ್ನು ಕರ್ಕೊಂಡು ಬಂದ ಆ ಕೆರೆ ಸುತ್ತಮುತ್ತ ಅದಕ್ಕೆ ಯಾಕೆ ಕೆಲಸ ಹಚ್ಚಿರಿ? ಪಾಪ ಮೂಕ ಪ್ರಾಣಿಗೆ ಬರಲಿಲ್ಲ FSL ರಿಪೋರ್ಟ್. ಇನ್ನು 15 ದಿನ ಬಿಟ್ಟು ಬರಲಿ, ತಿಂಗಳು ಬಿಟ್ಟು ಬರಲಿ, 1 ತಿಂಗಳು ಬಿಟ್ಟು ಬರಲಿ, ಅವಾಗ ಮಾಡ್ಕೊಂಡು ಹೋಗಲ್ಲ. ಆದಷ್ಟು ಮಟ್ಟಿಗೆ ಅರುಣ್ ಕುಮಾರ್ ಸಾಹೇಬ್ರೆ ಈ ಒಂದು ಕೇಸ್ಗೆ ನೀವು ನ್ಯಾಯ ಕೊಡಿಸಬಹುದು ಅಂತಕ್ಕಂಥ ನಂಬಿಕೆಯಿಂದ ನಾನು ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.